ಸೊ ಇದು ಬೆಂಗಳೂರಿನ ಪರಿಸ್ಥಿತಿ. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದರಲ್ಲೂ ಕೂಡ ರಾಯಚೂರಿನಲ್ಲಿ ಯಾವ ರೀತಿಯಾಗಿರುವಂಥ ಸಿಚುವೇಶನ್ ಇದೆ ಅನ್ನೋದನ್ನು ಹೇಳೋದಕ್ಕೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ರಾಯಚೂರಿನಲ್ಲಿ ಯಾವ ರೀತಿಯಾಗಿರುವಂಥ ಸಿಚುವೇಶನ್ ಇದೆ? ಹೋಟೆಲ್ಗಳಾಗಿರಬಹುದು, ಅದರ ಜೊತೆಗೆ PGಗಳಾಗಿರಬಹುದು, ಇಲ್ಲೆಲ್ಲ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಇದೆ? ಅಲ್ಲೂ ಕೂಡ ಇದೇ ರೀತಿಯಾಗಿ ಬೆಂಗಳೂರಿನ ರೀತಿಯಲ್ಲೇ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಮಧುಕರ್, ರಾಯಚೂರಲ್ಲೂ ಕೂಡ ಈ ಒಂದು LPG ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ ಅಂತ ಹೇಳಬಹುದು. ಈಗಾಗಲೇ ಲಿಂಗಸೂರು ತಾಲೂಕಿನಲ್ಲಿ LPG ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಅನ್ನು ಹಾಕಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕೆ ಸರಬರಾಜು ಮಾಡುವಂತ ಬಹುತೇಕ ಕಮರ್ಷಿಯಲ್ ಗ್ಯಾಸ್ಗಳಲ್ಲಿ ನಮಗೆ ಬಂದಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾನಿವತ್ತು LPG ಗ್ಯಾಸ್ ಅನ್ನ ಆಟೋಗಳಿಗೆ ತುಂಬುವಂತ ಸ್ಥಳದಲ್ಲಿ ಇದ್ದೀನಿ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ರೀತಿಯಾಗಿ ಈ ಒಂದು ಆಟೋಗಳಿಗೆ ಗ್ಯಾಸ್ ತುಂಬುವಂತ ಸ್ಟೇಷನ್ಗಳಲ್ಲಿ ಈಗಾಗಲೇ ನೋಟಿಸ್ ಅನ್ನು ಹಾಕಿದ್ದಾರೆ. ಆ ನೋಟಿಸ್ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಪ್ರಸ್ತುತ ಯುದ್ಧದ ಪರಿಸ್ಥಿತಿ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ. ಹಾಗಾಗಿ ಆಟೋ ಚಾಲಕರು ಸಹಕರಿಸಬೇಕು ಅನ್ನುವಂತ ಒಂದು ಸೂಚನೆ ಬ್ಯಾನರ್ ಅನ್ನ ಹಾಕಿರುವಂತ ದೃಶ್ಯವನ್ನ ತಾವು ನೋಡಿದ್ರೆ ಅರ್ಥ ಆಗುತ್ತೆ. ರಾಯಚೂರಲ್ಲಿ ಯಾವ ರೀತಿಯಾಗಿ ಗ್ಯಾಸಿನ ಅಭಾವ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ದರ ಹೆಚ್ಚಿಗೆ ಆದ್ರೂ ಕೂಡ ಆಟೋ ಚಾಲಕರು ಹೇಗೋ ಕಷ್ಟಪಟ್ಟು ಗ್ಯಾಸ್ ಅನ್ನ ತುಂಬಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಆ ಗ್ಯಾಸ್ ಕೂಡ ಸಿಗ್ಲಾರ್ದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂತ ಸೂಚನೆ ನೀಡಿದ್ದಾರೆ. ಅದಕ್ಕಾಗಿ ಬೆಳಗ್ಗೆಯಿಂದ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಆಟೋ ಚಾಲಕರು ಎಲ್ಲರೂ ಕೂಡ ತಮ್ಮ ಆಟೋಗಳನ್ನ ಈ ಒಂದು LPG ಗ್ಯಾಸ್ ಸ್ಟ್ಯಾಂಡ್ ಬಳಿಯೇ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಒಂದೆರಡು ದಿನಗಳಿಗೆ ಮಾತ್ರ ಗ್ಯಾಸ್ ಆಗ್ಬೋದು ಅನ್ನುವಂತ ಮಾತುಗಳು ಹೇಳ್ತಾ ಇದ್ದಾರೆ. ಅದು ಕೂಡ ಗ್ಯಾಸ್ ಬಂತು ಅಂತಂದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಆಟೋಗಳಿಗೆ ಗ್ಯಾಸ್ ಅನ್ನ ಭರ್ತಿ ಮಾಡ್ತೇವೆ ಅಂತಿದ್ದಾರೆ. ಹಾಗಾಗಿ ಆಟೋ ಚಾಲಕರು ಎಲ್ಲರೂ ಕೂಡ ತಮ್ಮ ಆಟೋಗಳನ್ನ ನಿಲ್ಲಿಸ್ಕೊಂಡು ಈ ಒಂದು ಗ್ಯಾಸ್ಗಾಗಿ ಕಾಯುವಂತ ಕಂಡು ಬರ್ತಾ ಇದೆ. ಸೊ ನನ್ನ ಜೊತೆ ಮಾತಾಡ್ಲಿಕ್ಕೆ ಆಟೋ ಚಾಲಕರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಅಂತ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಹತ್ರ? ಸರ್, ಗ್ಯಾಸ್ ಬರೋವಲ್ದು ನಡೆದ್ರೆ ಇವತ್ತು ಒಂದು ದಿವಸ ನಾಳಿಂದ ಸಿಗಲ್ಲ. 10 ಟನ್ ಬರೋದು 1 ಟನ್ ಕೊಟ್ಟು ಆಟೋ ಚಾಲಕರು ಎಲ್ಲ ಕಡೆ ಬಡವರಿ ಅದು ಎಲ್ಲೋ ನಮ್ಗೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.